वालेकुम, कैसे हैं आप सब? मैं ठीक हूँ, अल्हम्दुलिल्लाह। आप भी खैरियत से होंगे। ये जो मैं वीडियो अपलोड करी थी, नमिश हमारे गांव का है, माड़ी का, जो उनके अब्बा के थ्रू सुनिए ये स्टोरी, और आप बताएं आप क्या कहना चाहते हैं कमेंट के जरिए। प्लीज कमेंट करें, पहले आप ये वीडियो वॉच करें। ನಮಸ್ತೆ. ನಾನು ಲವೇಶ್ ಪೂಜಾರಿ ಹೆಮ್ಮಾಡಿ ಅಂತೇಳಿ. ನಾನು ಬಡ ಕುಟುಂಬದಿಂದ ಬರ್ತೆ. ನಾನು ನನ್ನ ಉದ್ಯೋಗ ದುಡಿಮೆ ಎಲ್ಲ ನಾನು ಕೂಲಿ ಕೆಲಸಕ್ಕೋಸ್ಕರ ಅಂದ್ರೆ ಹೊರದೇಶದಲ್ಲಿ ದುಬೈಯಲ್ಲಿ ನಾನು ದುಡಿಯೋದು ಬಡ ಕುಟುಂಬ ನಂದು. ನನ್ಗೆ ಎರಡು ಗಂಡು ಮಕ್ಕಳು. ಒಬ್ಬ ಪಡೋಸಸ್ ಕಾಲೇಜ್ ಆ ಕಡೆ ಓದ್ತಾ ಇದ್ದ, ಮತ್ತೊಬ್ಬ ನನ್ನ ಮಗ ಕಿರಿ ಮಗ ರಮೇಶ್ ಪೂಜಾರಿ ಅಂತೇಳಿ. ನಮ್ಮ ಎಲ್ಲರಿಗೂ, ನಮ್ಮ ಅಣ್ಣ ತಮ್ಮರಿಗೆ, ಅತ್ತಿಗೆ ಎಲ್ಲರಿಗೂ ಮುದ್ದಾದ ಮಗ, ಒಳ್ಳೆ ಸ್ವಭಾವದವನು, ಶಾಂತ ಸ್ವಭಾವದವನು. ಒಳ್ಳೆ ಇದೆ ನಮ್ಮ ಊರಲ್ಲೂ ಎಲ್ಲ ಕಡೆಯಲ್ಲೂ. ಅವ ಮುಂಚೆ HMM ಶಾಲೆ ಹೋಗ್ತಿದ್ದ, ಅಲ್ಲೂ ಪ್ರಿನ್ಸಿಪಲ್ ಎಲ್ಲ ಹೇಳ್ತಾರೆ ಒಳ್ಳೆ ಶಾಂತ ಸ್ವಭಾವ ಹುಡುಗ ಅಂತ ಹೇಳ್ತಾರೆ. ಒಳ್ಳೆ ಕಲೀಲಿಕ್ಕೂ ಒಳ್ಳೆ ಇದ್ರಲ್ಲಿ ಇದೆ. ಅವನ ಮೇಲೆ ನನ್ನ ಎಲ್ಲಾ ಕನಸುಗಳಿದೆ. ಅವನಂತ ಹೇಳಿದ್ರೆ ನನ್ನ ಪ್ರಾಣ ಜೀವ ಎಲ್ಲ ಇದೆ. ಇವಾಗ ನಂದು ಮಗಂದು SLC ಮುಗಿದ ನಂತರ ನಾನು ಸ್ವಲ್ಪ ಕಷ್ಟದಲ್ಲಿ ಇದೆ. 3.5 ವರ್ಷ ಆಯ್ತು ಊರಿಗೆ ಬರ್ಲಿಲ್ಲ, ಕಷ್ಟದಲ್ಲಿ ಇದೆ. ನನ್ನ ಅಮ್ಮ ಸಹ ತೀರಿ ಹೋದ್ರೆ ನಾನು ಬರ್ಲಿಲ್ಲ. ಯಾಕಂದ್ರೆ ಫ್ಯಾಮಿಲಿ ಮನೆ ಕಟ್ಟಿ ಮಕ್ಕಳ ಎಜುಕೇಶನ್ ಅದು ಇದು ಅಂತ ತುಂಬಾ ಸಾಲೆಯಿಂದ ನಾನು ಬರ್ಲಿಲ್ಲ. ಆದ್ರೂ ಸಹ ಮಕ್ಕಳ ಎಜುಕೇಶನ್ ಏನೋ ತೊಂದರೆ ಆಗ್ಬಾರ್ದಂತ ನಾನು ಕಷ್ಟಪಟ್ಟಾಗ ದುಡ್ದು ಮಕ್ಕಳಿಗೆ ನನ್ನ ಮಗನಿಗೆ ನಮ್ಮ ಹೆಮ್ಮಾಡಿಯ ಕಾಲೇಜ್ ನಮ್ಮನೆ ಹತ್ರದವರು ಪ್ರಿನ್ಸಿಪಲ್ ಗಣೇಶ್ ಮೊಗೇರ ಅಂತೇಳಿ, ನಾನು ಇಲ್ಲಿ ಅವನಿಗೆ ಅಡ್ಮಿಷನ್ ಕೊಡಿಸಿದೆ. ಗಣೇಶ್ ಮೊಗೇರ ಅವ್ರದ್ದು ಫೇಸ್ಬುಕ್ ಅಲ್ಲಿ ಇದ್ರಾಗೆಲ್ಲ ಆ್ಯಡ್ ಇರ್ತದೆ, ನಂಬರ್ ಇರ್ತದೆ. ಅದರಿಂದ ನಂಬರ್ ತೆಗೆದು ಅವ್ರಿಗೆ ಕಾಲ್ ಮಾಡಿ, ಸರ್ ನಾನು ಲವೇಶ್ ಪೂಜಾರಿ ಹೆಮ್ಮಾಡಿ, ನನ್ನ ಮಗನಿಗೆ ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಕೊಡ್ತಾ ಇದ್ದೇನೆ, ಪ್ಲೀಸ್ ಸರ್. ನನ್ನ ಹೆಂಡತಿ ಎಜುಕೇಶನ್, ಅವಳಿಗೇನು ಗೊತ್ತಾಗಲ್ಲ ಸರ್. ನಾವು ಸ್ಟಾರ್ಟಿಂಗ್ ಫೀಸ್ ಎಷ್ಟು ಕಟ್ಟಬೇಕು ಏನು ಎಂತ ಅಂತ ನನ್ನ ಹತ್ರ ಹೇಳಿ ಸರ್. ಇದು ನಾನು ಅವನ ತಂದೆ ಮಾತಾಡೋದು, ರಮೇಶ್ ಪೂಜಾರಿದು. ಏನಾದ್ರು ಇನ್ಫಾರ್ಮ್ ನನ್ಗೆ ಮಾಡಿ ಅಂತ ನಾವು ಅವಾಗಲೇ ಹೇಳಿದೆ. ಅವ್ರು ಓಕೆ ಸರ್ ಕಳ್ಸ್ಕೊಡಿ, ನಾನು ಹ್ಯಾಂಡಲ್ ಮಾಡ್ತೀನಿ, ಫೀಸ್ ಇದೆಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಆವಾಗ ನನ್ನ ಹಿರಿಯ ಮಗ ಮತ್ತೆ ನನ್ನ ಅಣ್ಣನ ಮಗಳನ್ನು ಕಳಿಸ್ಕೊಟ್ಟು ಅಡ್ಮಿಷನ್ ಮಾಡಿಸಿದೆ. ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದ್ದು, ಮುಂಚೆ SLC HMM ಇಂದ ಇದು. ಇವಾಗ ಒಂದು 2 ತಿಂಗಳ ಹಿಂದೆ ಯಾವುದೋ ಒಂದು ಪ್ರಕರಣ, ಹೊರಗಡೆದ ಪ್ರಕರಣ ಅಂದ್ರೆ ಒಂದು ಏನು SLC ಅಲ್ಲಿ HMM ಕಲಿಬೇಕಾದ್ರೆ ಯಾವುದೋ ಒಂದು ಹೊರಗಡೆದ ಹುಡುಗಿಯಿಂದ ಇನ್ಸ್ಟಾಗ್ರಾಮ್ ಏನು, ಅವನಿಗೂ ಬುದ್ಧಿ ಇಲ್ಲ ಅವಳಿಗೂ ಬುದ್ಧಿ ಇಲ್ಲ, ಇಬ್ಬರು ಚಿಕ್ಕವರು, ಏನೋ ಒಂದು ಮೆಟ್ರ ಇದ್ದ ಪ್ರಕರಣನ ಆ ಹುಡುಗಿಯ ಮಾವ, ಅವ್ರು ಯಾರೋ ಪೊಲಿಟಿಕ್ಸ್ ಪಾರ್ಟಿಯವರು, ಯಾರೋ ಇದು ನನಗೆ ಗೊತ್ತಿಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳವರು, ಪವರ್ ನೋಡಿರ್ಬೇಕು. ಅವರು ಏನ್ ಮಾಡಿದ್ರು, 8 ಜನ ಅವರು ಬಂದು ಈ ಕಾಲೇಜಲ್ಲಿ ಬಂದು ಪ್ರಿನ್ಸಿಪಲ್ ಹತ್ರ ಎಲ್ಲ ಮಾತಾಡಿ, ಪ್ರಿನ್ಸಿಪಲ್ ನನ್ಗೆ ಇನ್ಫಾರ್ಮ್ ಮಾಡಲಿಲ್ಲ. ನಾನ್ ತಂದೆ ಅವ್ರಿಗೆ ಆಲ್ರೆಡಿ ಹೇಳಿದೆ, ಏನೇ ನಮ್ಮ ಮಗಂದು ಏನೇ ಇದ್ದಿದ್ರು ಮಾಹಿತಿ ನಮಗೆ ಕೊಡ್ಬೇಕಷ್ಟ ಅಂತ. ಇವರು ಪ್ರಿನ್ಸಿಪಲ್ ಯಾರೋ ನನ್ನ ಅಣ್ಣನ ಮಗನಿಗೂ ಇವ್ರಿಗೆ ಕಾಲ್ ಮಾಡಿದ್ರು. ನನ್ನ ವೈಫ್ ಎಲ್ಲ ಹೋಗಲ್ಲ, ಅವಳು ಒಂಥರ ವಿಚಿತ್ರ ಅಂತ ಹೇಳಿದ್ರೆ, ಅವಳಿಗೂ ಹುಷಾರಿರಲ್ಲ, ಕಾಲ್ ಸರಿ ಇಲ್ಲ, ಏನಿಲ್ಲ, ಎಜುಕೇಶನ್ ಯಾರ ಹತ್ರ ಮಾತಾಡಿ ಅದು ಇದೆಲ್ಲ ಗೊತ್ತಿಲ್ಲ, ಮನೇಲೇ ಇರ್ತಾಳೆ ಅವಳು. ನಾನೀಗ ಮಾತಾಡ್ತಿದ್ದೆ, ನಾನು ಎಜುಕೇಶನ್, ಆದ್ರೂ ಸಹ ಅವಳು ಮಾತಾಡೋಳಲ್ಲ. ನನ್ನ ಅಣ್ಣನ ಮಗಳು ಮತ್ತೆ ಅಣ್ಣ ನೋಡಿದಾಗ 8 ಜನ ಅವ್ರು ಬಂದಿದ್ರು. ಅವ್ರ ಮನೆ ಅಲ್ಲೆಲ್ಲ ಕಂಡೋರಂತೆ, ಮತ್ತೆ ಅವರು ತಂದೆ ಮನೆ ಮಾವನ ಮನೆಯಲ್ಲೋ ಪೇಡೋರಂತೆ. ಯಾರೋ ಅವರು ಪೊಲಿಟಿಕ್ಸ್ ವ್ಯಕ್ತಿ ಅವರು. ಯಾವ ಪೊಲಿಟಿಕ್ಸ್ ಪಾರ್ಟಿ ಅಂತ ಪಾರ್ಟಿ ಹೆಸರು ತೆಗಿಯಲ್ಲ, ಸರಿಯಾಗಲ್ಲ. ನಾನು ಯಾವ ಪಾರ್ಟಿಯಿಂದ ಇಲ್ಲ, ಯಾವ ಪಾರ್ಟಿಯು ನನ್ನ ಮನೆಗೆ ಇದು ಕೊಡಲ್ಲ. ನಾನ್ ಕಷ್ಟಪಟ್ಟು ದುಡಿತೀನಿ, ನಾನು ಮನೆ ಕಟ್ಟಿದ್ದೀನಿ, ನನ್ನ ಮಕ್ಕಳು ಫೀಸ್ ಕಟ್ತೀನಿ, ನನ್ನ ಹೆಂಡತಿ ಮಕ್ಕಳಿಗೆ ಸಾಕ್ತೇನೆ. ಪೊಲಿಟಿಕ್ಸ್ ಅವರು ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ 500 1,000 ಅದಿದಂತ ಸಹಾಯ ಮಾಡ್ತಾರೆ, ಹೂ ಅಂತ ಬರ್ತಾರೆ, ಆಮೇಲೆ ಯಾರು ಇರಲ್ಲ ಕಷ್ಟ. ಇವಾಗ ನನ್ನ ಮಗನ ಸಾವಿಗೆ ನನ್ನ ಇಲ್ಲಿದ್ರಲ್ಲೇ ನನ್ನ ಹೆಮ್ಮಾಡಿ ಊರಲ್ಲಿ ಕೆಲವು ವ್ಯಕ್ತಿಗಳಿದ್ರು, ಗಣ್ಯ ವ್ಯಕ್ತಿಗಳು, MLA ಮಿನಿಸ್ಟರ್ ಆದವರಿದ್ರು, ಎಲ್ಲರಿದ್ರು, ನಮ್ಮ ಜಾತಿಯವರು ಇದ್ದರು. ಅವರು ಬಂದು ಕೇಳಿಲ್ಲ ಏನಾಯ್ತು ಮರ ನಿನ್ನಂತ. ಯಾರು ಈ ಗಣ್ಯ ವ್ಯಕ್ತಿಗಳು ನನ್ನ ಮನೆಗೆ ಬಂದು ನನ್ನ ಹೆಂಡತಿಗಾಗ್ಲಿ ಯಾವುದು ಸಮಾಧಾನ ಮಾತು ಅದು ಏನೂ ಹೇಳಿಲ್ಲ. 2 ತಿಂಗಳ ಹಿಂದೆ ಅವನು ಬಂದಾಗ, ಯಾರು ಅವಾಗ ದೊಡ್ಡ ಗುಂಡ ವ್ಯಕ್ತಿ ಇದ್ದಲ್ಲ, ಅವನು ಬಂದಾಗ ಗಲಾಟೆ ಮಾಡಿದಾಗ, ನಮ್ಗೆ ಮಗನಿಗೆ ಇದೆಲ್ಲ ಮಾಡಿದಾಗ, ನಾನು ಆವಾಗ ಪ್ರಿನ್ಸಿಪಲ್ಗೆ ನನ್ನ ಹತ್ರ ಎಲ್ಲ ಇದೆ, ಎಲ್ಲ ನನ್ನ ಪ್ರೂಫ್ ಇದೆ. ಪ್ರಿನ್ಸಿಪಲ್ಗೆ ಸಾಧಾರಣ ಅವನಿಗೆ 8 ಸಲ ಕಾಲ್ ಮಾಡಿದೆ, ಟ್ಯಾಕ್ಸ್ ಮೆಸೇಜ್ ಮಾಡಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನೀವು ನೋಡ್ಬೋದು. ಕಾಲ್ ಮಾಡಿದೆ, ವಾಯ್ಸ್ ಮೆಸೇಜ್ ಕಳಿಸಿದೆ, ಟ್ಯಾಕ್ಸಿಸ್ ಮೆಸೇಜ್ ಮಾಡಿದೆ. ನಾನು ರಮೇಶ್ ಪೂಜಾರಿ ಯುವರ್ ಸ್ಟೂಡೆಂಟ್, ನಿಮ್ಮ ಸ್ಟೂಡೆಂಟ್ ನ ಪಪ್ಪ ಮಾತಾಡೋ ಲವೇಶ್ ಪೂಜಾರಿ ಹೆಮ್ಮಾಡಿ. ಎಂತಾಯ್ತು ಹೇಳಿ, ವಾಟ್ ಹ್ಯಾಪನ್ ಟೆಲ್ ಮಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಕನ್ನಡದಲ್ಲಿ ಪ್ರಿನ್ಸಿಪಲ್ಗಳೆಲ್ಲ ದೊಡ್ಡ ವ್ಯಕ್ತಿಗಳು ಬಿಸಿ ಇರ್ತಾರೆ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಅದ್ರಗೋಸ್ಕರ ಇಂಗ್ಲಿಷ್ ಅಲ್ಲಿ ಹೇಳಿದ್ದೀನಿ,
ನನ್ಗೂ ಜಾಸ್ತಿ ಬರಲ್ಲ, ಯಾರ ಹತ್ರ ಹೇಳಿ ಟೈಪ್ ಮಾಡಿ ನಾನು ಕಳಿಸಿಕೊಟ್ಟೆ ಏನ್ ಹೇಳಿ ಅಂತ. ಅವ್ರು ರಿಪ್ಲೈ ಕೊಡ್ಲಿಲ್ಲ, ಅಪ್ಡೇಟ್ ಕೊಡ್ಲಿಲ್ಲ. ಮೇನ್ ತಪ್ಪು ಏನಂತ ಹೇಳಿದ್ರೆ ನಾನು ಹೇಳ್ತೀನಿ, ಇವಾಗ ಅವರು ಅಪ್ಡೇಟ್ ಕೊಡ್ ಬಿಡಿ ಸರ್, ನಾನು ತಂದೆಗೆ ನಾನು ಕಾಲ್ ಮಾಡಿದಾಗ ನನ್ಗೆ ಏನು ರಿಪ್ಲೈ ಇಲ್ಲ, ಆನ್ಸರ್ ಇಲ್ಲ, ಏನೂ ಇಲ್ಲ. ಅವ್ರು ಅಪ್ಡೇಟ್ ಇಷ್ಟು ಮೆಸೇಜ್ ಮಾಡಿದೀನಿ, ಅವ್ರದ್ದು ಏನು ರಿಪ್ಲೈ ಇಲ್ಲ. ಅದಕ್ಕಿಂತ ಮುಂಚೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಓಕೆ ಸರ್ ಬನ್ನಿ ಕಳ್ಸ್ಕೊಡಿ ಅಂತ ನೋಡಿ ಅವ್ರದ್ದು ಮೆಸೇಜ್. ಅವ್ರದ್ದು ಮೊಬೈಲ್ ಅಲ್ಲಿ ನನ್ನ ನಂಬರ್ ಸೇವ್ ಇದೆ, ಅವ್ರ ಫೇಸ್ಬುಕ್ ಪೇಜ್ ಅಲ್ಲಿ ಕಾಲೇಜ್ ಇದ್ರಲ್ಲಿ ಅದ್ರಲ್ಲೂ ನಾನು ಇದ್ದೇನೆ. ಅವ್ರದ್ದು ಎಲ್ಲ ಇದಕ್ಕೆ ಲೈಕ್ ಮಾಡ್ತೀನಿ, ಕಮೆಂಟ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮೂರ ಕಾಲೇಜು, ನಮ್ಮೂರವರು ಒಳ್ಳೇದಾಗ್ಬೇಕು, ನಮ್ಮೂರವರು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ, ಏನು ತೊಂದರೆ ಆಗುದಿಲ್ಲ. ಮಕ್ಕಳನ್ನ ಕುಂದ್ರಪ್ಪಲ್ಲಿ ಅಲ್ಲಿ ಇಲ್ಲಿ ಕಳಿಸ್ರೆ ಏನಾರು ಒಂದು ರೆಸಿಡೆಂಟು ಅದೋ ಇದು ಅನಾಹುತ ಆಗ್ಬೋದು. ಮಕ್ಕಳು ಮನೆ ಹತ್ರ ಇರ್ತಾರೆ. ಜನತಾ ಕಾಲೇಜ್ ಹೆಮ್ಮಾಡಿ, ನನ್ನ ಮನೆಯಿಂದ 5 ನಿಮಿಷ ದಾರಿ, ನನ್ನ ಮಗ ಒಳ್ಳೆ ರೀತಿಯಲ್ಲಿ ಇರ್ತಾನೆ, ರಕ್ಷಣೆಯಲ್ಲಿ ಇರ್ತಾನೆ ಅಂತ ನಾ ಈ ಕಾಲೇಜಿಗೆ ಕಳಿಸಿಕೊಟ್ಟೆ. ಯಾಕಂದ್ರೆ ಒಂದು ಊರಿನ ಪ್ರಿನ್ಸಿಪಾಲ್ ಗಣೇಶ್ ಮಗುವೀರ, ಅವನ ಮೇಲೆ ಒಂದು ವಿಶ್ವಾಸ ಇಟ್ಟು ನಾನು ಕಳಿಸಿಕೊಟ್ಟಿದ್ದೆ. ನನ್ನ ಮಗ ಏನೂ ತೊಂದರೆ ಆಗಲ್ಲ, ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ದೇಶದಗೋಸ್ಕರನ ಅವನಿಗೋಸ್ಕರನ ಏನೋ ಒಂದು ಒಳ್ಳೆದು ಗಣ್ಯ ವ್ಯಕ್ತಿ ಆಗ್ಬೇಕು. ನಮ್ಮ ತರ ನಾವು ಬಡ ಸ್ಥಿತಿಯಲ್ಲಿ ಎಜುಕೇಶನ್ ಆಗಿದ್ದೀವಿ. ನನ್ನ ಮಗನಿಗೆ ಏನೋ ಒಂದು ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಆಗ್ಬಾರ್ದು ಅಂತೇಳಿ ನಾವು ಕಷ್ಟಪಟ್ಟು ರಾತ್ರಿ ಆಗ್ಲೇ ದುಡ್ದು ಎಷ್ಟು ಫೀಸ್ ಉಂಟು ಅಷ್ಟು ನಾವು ಕಳಿಸ್ಕೊಡ್ತೀವಿ. ಹೆಂಡತಿ ಮಕ್ಕಳಿಗೆ ಏನೂ ಇದು ಮಾಡ್ಲಿಲ್ಲ. ಮಕ್ಕಳಿಗೆ ನಾವು ಇದೇ ಹೇಳ್ತೇವೆ, ಮಕ್ಕಳೇ ಎಜುಕೇಶನ್ ಫಸ್ಟ್ ನೀವು ಕಲೀರಿ ಮಕ್ಕಳೇ. ಮಗನಿಗೂ ನಾನು ಹೇಳ್ತೇನೆ, ಎಲ್ಲರಿಗೂ ಹೇಳ್ತೇನೆ. ಮತ್ತೇನಂತ ಹೇಳಿದ್ರೆ ಇವ್ರು ಹೇಳಲಿಲ್ಲ. ಅದ್ರ ನಂತರ ನಾನು ವೈಸ್ ಪ್ರಿನ್ಸಿಪಲ್ ರಮೇಶ್ ಪೂಜಾರಿ ಅಂತೇಳಿ ನಮ್ಮ ಮನೆ ಹಿಂದ್ಗಡೆನೆ ಇಲ್ಲಿ ಅವ್ರದ್ದು ನಂಬರ್ ಯಾರ್ಯಾರ ತಕ್ಕೊಂಡು ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಸರ್ ಏನಾಯ್ತು, ಏನು ಇದು ಕಾರಣ, ಏನು ಪ್ರಕರಣ, ಇದು ನಿಮ್ಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ, ನಿಮ್ಮ ಕಾಲೇಜಿಗೆ ಹೊರಗಿನ ವಿಷಯ ಇದು. ನೀವ್ ಯಾಕೆ ಅವ್ರು 8 ಜನ ಗುಂಡಗಳವರು ನಿಮ್ಮ ಕಾಲೇಜಿಗೆ ತರಿಸಿರ, ನೀವು ಯಾಕೆ ಮೀಟಿಂಗ್ ಮಾಡಿದ್ರ, ನಿಮ್ದೇನಿದು ಪಂಚಾಯತ್ ಕಟ್ಟೆನ ಅಲ್ಲ, ನೀವು ಗಣೇಶ್ ಪ್ರಿನ್ಸಿಪಲ್ ಅವರು ಪಂಚಾಯತ್ದಾರರ ಅಲ್ಲ, ಈ ಊರಿಗೆ ದೊಣ್ಣೆತ್ ನಾಯಕರ ಅಲ್ಲ, ನಮ್ಮ ಮನೆಗೆ ದೊಣ್ಣೆತ್ ನಾಯಕರ. ನೀವು ಖಾಲಿ ನನ್ನ ಮಗನಿಗೆ ಪ್ರಿನ್ಸಿಪಲ್ ನಾ ರೆಸ್ಪೆಕ್ಟ್ ಕೊಡ್ತೀನಿ, ನಿಮ್ಗೆ ನಾ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತೀನಿ. ನೀವು ನಮ್ಗಿಂತ ಕಿರಿಯವರು, ನಮ್ಮ ಎದುರುಗಡೆ ಕಾಲೇಜಿಗೆ ಹೋದ್ರೆ ನಾ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಮಗನ ಪ್ರಿನ್ಸಿಪಲ್ ನಾ ರೆಸ್ಪೆಕ್ಟ್ ಕೊಡ್ತೀನಿ. ಸರ್ ನನ್ನ ಒಂದೇ ಕ್ವಶನ್, ನೀವು ಯಾಕೆ ನನ್ಗೆ ಇನ್ಫಾರ್ಮ್ ಮಾಡಲಿಲ್ಲ? ನಿಮ್ಮ ಹತ್ರ ನಂಬರ್ ಇದೆ, ಎಲ್ಲ ಇದೆ, ನೀವು ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕು ತಾಯಿ ತಂದೆಗೆ, ಯಾರ್ಯಾರಿಗೂ ಇನ್ಫಾರ್ಮ್ ಮಾಡೋದಲ್ಲ ಸರ್. ನೀವು ಯಾರೋ ಗುಂಡ ಅವನು ಏನೋ ಕಂಪ್ಲೇಂಟ್ ಮಾಡಿದಂತ ನೀವು ಕಾಲೇಜಲ್ಲಿ ಮೀಟಿಂಗ್ ಮಾಡಿಸ್ತೀರಲ್ಲ ಸರ್, ನಿಮ್ದೇನಿದು ಕಾಲೇಜಾ ಅಲ್ಲ ನಿಮ್ದು ಪಂಚಾಯತ್ ಈ ಕೋಣೆನ ಏನ್ ಸರ್ ಹೇಳಿ? ತಾಯಿ ತಂದೆಗೆ ಇನ್ಫಾರ್ಮ್ ಮಾಡಲ್ಲ, ಯಾರೋ ಗುಂಡ ಏನೋ ಎಲ್ಲಿನೋ ಹೊರಗಿನ ಬಂದ ಏನೋ ಹೇಳ್ತಾನೆ ಅವನು. ಆವಾಗ ನಾನು ಹೇಳಿದೆ, ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೆ ರಮೇಶ್ ಪೂಜಾರ್ ಹತ್ರ, ನಾನು ಹೇಳಿದೆ ನಿಮ್ಮ ವೈಸ್ ಪ್ರಿನ್ಸಿಪಲ್ ಅವ್ರ ಹತ್ರ, ನಾಳೆ ಏನಾರು ಇವ್ರದ್ದು ಇದೆಲ್ಲ ಸರಿಯಲ್ಲ, ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ, ಮೆಂಟಲಿ ಎಜುಕೇಶನ್ಗೆ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆ ಮೆಂಟಲಿ ಟಾರ್ಚರ್ ಆಗುತ್ತೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ, ಮಗು ಏನಾರು ಮಾಡ್ಕೊಂಡ್ರೆ ಇದಕ್ಕೆ ಜವಾಬ್ದಾರಿ ಕರ್ತರು ಯಾರಾಗ್ತಾರೆ? ನೀವೇ ಆಗ್ತಾರೆ. ಅದ್ರಗೋಸ್ಕರ ನೆಕ್ಸ್ಟ್ ಏನಾರು ಇಂಥದ್ದು ಏನಾದ್ರೂ ಆದ್ರೆ ನಂಗೆ ಇನ್ಫಾರ್ಮ್ ಮಾಡಿ, ದಯವಿಟ್ಟು ತಿಳಿಸಿ, ನನ್ನ ಮಗನ ಜಾಗ್ರತೆಯಾಗಿ ನೋಡ್ಕೊಳ್ಳಿ, ನಿಮ್ಮ ಮಗಂತರ ಇದು ಮಾಡಿ, ಏನೇ ತೊಂದರೆ ಇದ್ರು ನನ್ಗೆ ತಿಳಿಸ್ಬೇಕಂತ ಕೈ ಜೋಡಿಸಿ ಬೇಡ್ಕೊಂಡಿದ್ದೇನೆ ನಾನು. ಯಾಕಂದ್ರೆ ಇವರು ಗಣೇಶ್ ನಗರ್ ಅವರು ದುಡ್ಡಿನ ಅಂಕಾರ, ಕೋಟಿ ಗಟ್ಟಲೆ ದುಡ್ಡು ಇರ್ಬೋದು, ನಾನು ಬಡವ, ನಮ್ಮ ಕಾಲ್ ಅಟೆಂಡ್ ಮಾಡುವ ಇದು ಕೊಡುವ ಅವ್ರಿಗೆ ಸಮಯ ಇಲ್ಲ, ಪೇರೆಂಟ್ಸ್ ಲೆಕ್ಕಕ್ಕಿಲ್ಲ. ಅವ್ರದ್ದು TRP ಆಗ್ಬೇಕು, ಈ ಟಿವಿ ಮೀಡಿಯಾದಲ್ಲಿ ಅವರಿಗೆ ಸನ್ಮಾನ ಆಗ್ಬೇಕು, ಇದೆಲ್ಲ ಅವ್ರು ಕನ್ಸ್ ನೋಡ್ತಾ ಇರ್ತಾರೆ. ಅವ್ರ ಕಾಲೇಜು ಇದು ದೊಡ್ಡದಾಗ್ಬೇಕು, ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಈಗ ದುಡ್ಡು ಮಾಡ್ಲಿಕ್ಕೆ ಸಾಕೋದು ಅವ್ರ ವಿಷಯ ಸ್ವಂತ, ಅದು ನಾನು ಹೇಳುದಿಲ್ಲ. ಆದ್ರೆ ಸರ್ ಫಸ್ಟ್ ನೀವು ಪೇರೆಂಟ್ಸ್ ರೆಸ್ಪಾನ್ಸ್ ಕೊಡಿ, ಪೇರೆಂಟ್ಸ್ ನಿಮ್ಮ ಮೇಲೆ ಭರವಸೆ ಮಾಡಿ, ನನ್ನ ಮಗ ಒಳ್ಳೆ ಕಲಿತಾನೆ, ನಮ್ಮ ಮಗನ ಏನು ತೊಂದರೆ ಆಗಲ್ಲ ಕಾಲೇಜಲ್ಲಿ, ಹೊರಗಿನವರು ಯಾರು ಬಂದು ಅಲ್ಲಿ ಗಲಾಟೆ ಮಾಡೋಂಗಿಲ್ಲ, ಮಕ್ಕಳಿಗೆ ಫೋನು ಕೊಡಲ್ಲ, ಏನು ಇಲ್ಲ. ಅದ್ರ ನಂತರ ನೀವು ಅದನ್ನ ಇನ್ಫಾರ್ಮ್ ಮಾಡ್ಲಿಲ್ಲ. ಸೆಕೆಂಡ್ ವಿಷಯ, ಈಗ ನನ್ನ